ಇನ್ನು ಸುಹಾಸ್ ಶೆಟ್ಟಿ ಕೊಲೆ ಯಾಕಾಯಿತು ಅನ್ನೋದು ಇನ್ನಷ್ಟು ಸ್ಪಷ್ಟ ಆಗಬೇಕು ಅಂತಾದ್ರೆ ಒಂದಿಷ್ಟು ಹಳೆಯ ವಿಚಾರಗಳನ್ನು ಕೆದಕಬೇಕಾಗುತ್ತೆ ನಾವು. ಆ ಡೀಟೇಲ್ ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ಅಲ್ಲೊಂದು ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ನಾನು ಈಗಾಗಲೇ ಹೇಳಿದೆ, ಮೊಹಮ್ಮದ್ ಫಾಸಿಲ್ ಅನ್ನುವಂಥ ಯುವಕ, ಈತನ ಹತ್ಯೆಯಾಗಿದ್ದು 2022ರ ಜುಲೈ ತಿಂಗಳಲ್ಲಿ. ಯಾಕೆ ಹತ್ಯೆಯಾಯಿತು ಅಂತ ನಾವು ಗಮನಿಸಿದರೆ, ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ತುತ್ತ ತುದಿ ಸುಳ್ಯ ತಾಲೂಕಿನ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಅನ್ನುವಂಥ ಬಿಜೆಪಿ ಕಾರ್ಯಕರ್ತನನ್ನ ಕೊಲೆ ಮಾಡಲಾಗುತ್ತೆ. ಅದಾಗಿ ಕೆಲವೇ ದಿನದಲ್ಲಿ ಸುಳ್ಯದಿಂದ 100 ಕಿಲೋಮೀಟರ್ ದೂರದಲ್ಲಿರುವಂಥ ಸುರತ್ಕಲ್ಲಲ್ಲಿ ಫಾಸಿಲನ್ನು ಹತ್ಯೆ ಮಾಡಲಾಗುತ್ತೆ. ಪ್ರವೀಣ್ ನೆಟ್ಟಾರು ಕೇಸಲ್ಲಿ ಫಾಸಿಲ್ನ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ ಅಂತ ಕೇಳಿದರೆ ನೋ, ಯಾವ ಇನ್ವಾಲ್ವ್ಮೆಂಟೂ ಇರಲಿಲ್ಲ. ಫಾಸಿಲ್ ಅಮಾಯಕ ಯುವಕ, ಆತನಿಗೂ ಪ್ರವೀಣ್ ನೆಟ್ಟಾರು ಕೇಸಿಗೂ ಯಾವ ಸಂಬಂಧನೂ ಇರಲಿಲ್ಲ. ನಾನು ಆಗಲೇ ಹೇಳಿದೆ, 100 ಕಿಲೋಮೀಟರ್ ದೂರದಲ್ಲಿ ಆಗಿರುವಂಥ ಒಂದು ಕೊಲೆ ಅದು. ಅದಕ್ಕೂ ಫಾಸಿಲ್ಗೂ ಯಾವ ಸಂಬಂಧನೂ ಇರಲಿಲ್ಲ. ಫಾಸಿಲ್ ಒಬ್ಬ ಬಡಪಾಯಿ ಅಮಾಯಕ ಯುವಕ. ಆತನನ್ನ ಕೆಲವು ದಿನದಲ್ಲಿ, ಪ್ರವೀಣ್ ನೆಟ್ಟಾರ್ ಹತ್ಯೆಯಾದ ಕೆಲವು ದಿನದಲ್ಲಿ ಕೊಲೆ ಮಾಡಲಾಗುತ್ತೆ. ಕೊಲೆ ಮಾಡಿದ್ಯಾರು? ಕೊಲೆ ಮಾಡಿದ್ದು ಸುಹಾಸ್ ಶೆಟ್ಟಿ. ಆ ಕೇಸ್ನಲ್ಲಿ A1 ಅಂದ್ರೆ ಅಕ್ಯೂಸ್ಡ್ ನಂಬರ್ 1 ಸುಹಾಸ್ ಶೆಟ್ಟಿ ಆಗಿದ್ದ. ಅಂದ್ರೆ ಮೊನ್ನೆ ಹತ್ಯೆಯಾದಂಥ ಸುಹಾಸ್ ಶೆಟ್ಟಿ ಆಗಿದ್ದ. ಫಾಸಿಲ್ ಹತ್ಯೆಯಾಯಿತು. ಫಾಸಿಲ್ನ ಸಹೋದರ, ಇಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಈತನೇ ಆದಿಲ್ ಮೆಹರೂಫ್. ಈ ಕೇಸಲ್ಲಿ ಕಂಪ್ಲೀಟ್ ಫಂಡಿಂಗ್ ಎಲ್ಲ ಮಾಡಿರೋದು ಆದಿಲ್ ಮೆಹರೂಫ್. ಅಂದ್ರೆ ತನ್ನ ಸಹೋದರನನ್ನ ಹತ್ಯೆ ಮಾಡಿದವರ ಸೇಡು ತೀರಿಸಿಕೊಳ್ಳುವಂತ ಕೆಲಸವನ್ನ ಆದಿಲ್ ಮೆಹರೂಫ್ ಮಾಡಿದ್ದಾನೆ. 22 ವರ್ಷದ ಸಹೋದರ ವಿನಾಕಾರಣ ಕೊಲೆಯಾದ. ಆತನ ಕೊಲೆಗೆ ಸೇಡು ತೀರಿಸಿಕೊಳ್ಳುವಂತ ಕೆಲಸವನ್ನ ಆದಿಲ್ ಮೆಹರೂಫ್ 3 ವರ್ಷದ ನಂತರ ಮಾಡಿದ್ದಾನೆ. ಇಲ್ಲಿ ಇನ್ನೊಬ್ಬ ಆರೋಪಿಯನ್ನ ನೀವು ಗಮನಿಸಬಹುದು, ಅಬ್ದುಲ್ ಸಫ್ವಾನ್. ಈತ ಈ ಕೇಸಲ್ಲಿ ಯಾಕೆ ಇನ್ವಾಲ್ವ್ ಆದ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಈ ಇಬ್ಬರು ಸೇರಿಕೊಂಡು ಈ ಹತ್ಯೆ ಮಾಡಿದ್ದು ಅಂತ ನಾನು ಆಗ್ಲೇ ಹೇಳಿದೆ. ಈತನಿಗೂ ಸುಹಾಸ್ ಶೆಟ್ಟಿಗೂ ಏನು ಸಂಬಂಧ, ಏನು ದ್ವೇಷ ಏನಿತ್ತು? ಅಲ್ಲಿ ಇನ್ನೊಂದು ಕೇಸು ಅಥವಾ ಇನ್ನೊಂದು ಕತೆ ಓಪನ್ ಆಗುತ್ತೆ. ಅದು ಯಾವುದು ಅಂತಂದ್ರೆ, ಅಬ್ದುಲ್ ಸಫ್ವಾನ್ನ ಮೇಲೆ 2023ರಲ್ಲಿ ಮಾರಣಾಂತಿಕವಾಗಿ ಹಲ್ಲೆಯಾಗುತ್ತೆ. ಆ ಹಲ್ಲೆಯನ್ನ ಮಾಡಿದವರು ಅಥವಾ ಅಟೆಂಪ್ಟ್ ಟು ಮರ್ಡರ್ ಆಗುತ್ತೆ. ಆ ಅಟೆಂಪ್ಟ್ ಟು ಮರ್ಡರ್ ಮಾಡಿದವರು ಧನ್ರಾಜ್ ಮತ್ತು ಪ್ರಶಾಂತ್ ಅನ್ನುವಂಥ ಇಬ್ಬರು ಯುವಕರು. ಈ ಧನ್ರಾಜ್ ಮತ್ತು ಪ್ರಶಾಂತ್ ಯಾರು ಅಂತ ಕೇಳಿದ್ರೆ, ಇದೇ ಸುಹಾಸ್ ಶೆಟ್ಟಿಯ ಸ್ನೇಹಿತರು. ಅಂದ್ರೆ ಇಬ್ಬರಿಗೂ ಕೂಡ, ಆದಿಲ್ ಮೆಹರೂಫಿಗೂ ಅಬ್ದುಲ್ ಸಫ್ವಾನಿಗೂ ಇಬ್ಬರಿಗೂ ಕೂಡ ಕಾಮನ್ ಎನಿಮಿ ಸುಹಾಸ್ ಶೆಟ್ಟಿ ಆಗಿದ್ದ. ಅಬ್ದುಲ್ ಸಫ್ವಾನಿಗೆ ಏನು ಸಮಸ್ಯೆ ಇತ್ತು ಅಂತಂದ್ರೆ, ನನಗೆ ವಿನಾಕಾರಣ ಹಲ್ಲೆ ಮಾಡಿದ್ರು, ಮಾರಣಾಂತಿಕವಾಗಿ ನನ್ನ ಮೇಲೆ ಹಲ್ಲೆಯಾಯಿತು. ಅದನ್ನ ಮಾಡಿದ್ದು ಧನ್ರಾಜ್ ಮತ್ತು ಪ್ರಶಾಂತ್. ಈ ಧನ್ರಾಜ್ ಮತ್ತು ಪ್ರಶಾಂತ್ ಸುಹಾಸ್ ಶೆಟ್ಟಿಯ ಸ್ನೇಹಿತರು. ಇವತ್ತಲ್ಲ ನಾಳೆ ಈ ಸುಹಾಸ್ ಶೆಟ್ಟಿ ನನ್ನನ್ನು ಕೂಡ ಮತ್ತೆ ಕೊಲೆ ಮಾಡಬಹುದು, ಅಂದ್ರೆ ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ರು, ಕೊಲೆ ಮಾಡಬಹುದು ಅನ್ನುವಂಥ ಭಯ ಇತ್ತು ಅಂತ ಪೊಲೀಸರು ಹೇಳ್ತಾರೆ. ಇನ್ನು ಫಾಸಿಲ್ನ ಸಹೋದರ ಆದಿಲ್ ಮೆಹರೂಫಿಗೆ ತನ್ನ ಸಹೋದರನ ಸಾವಿಗೆ ಸೇಡು ತೀರಿಸಿಕೊಳ್ಳಬೇಕಾದಂಥ ಆ ಸೇಡಿತ್ತು, ಅಥವಾ ಸೇಡು ತೀರಿಸಿಕೊಳ್ತೀನಿ ಅನ್ನುವಂಥ ಹಠ ಇತ್ತು. ಈ ಇಬ್ಬರು ಸೇರಿಕೊಂಡು, ಅಬ್ದುಲ್ ಸಫ್ವಾನ್ ಮತ್ತು ಆದಿಲ್ ಮೆಹರೂಫ್ ಸೇರಿಕೊಂಡು ಒಂದು ಟೀಮ್ ಕಟ್ಟಿದ್ದಾರೆ. ಆ ಟೀಮ್ನಲ್ಲಿ ಉಳಿದ 6 ಜನರನ್ನ ಇನ್ಕ್ಲೂಡ್ ಮಾಡಿಕೊಳ್ತಾರೆ. ಇಬ್ಬರು ಹಿಂದೂ ಯುವಕರು, ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ಇಬ್ಬರು ಹಿಂದೂ ಯುವಕರನ್ನ ಆ ಟೀಮ್ನಲ್ಲಿ ಇನ್ವಾಲ್ವ್ ಮಾಡಿಕೊಳ್ತಾರೆ. ಕಳೆದ 15 ದಿನದಿಂದಲೂ ಕೂಡ ಸುಹಾಸ್ ಶೆಟ್ಟಿಯನ್ನ ನೀಟಾಗಿ ವಾಚ್ ಮಾಡ್ತಾ ಇದ್ರು, ಆತನ ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು ಈ ಟೀಮು ಅನ್ನುವಂಥ ಮಾಹಿತಿ ಇದೆ. ಮತ್ತು 2 ಸಲ ಅಟೆಂಪ್ಟ್ ಮಾಡಿದ್ದಾರೆ, ಕೊಲೆ ಮಾಡೋದಕ್ಕೆ 2 ಬಾರಿ ಅಟೆಂಪ್ಟು ಕೂಡ ಆಗಿದೆ. ಬಟ್ ಕೊಲೆ ಮಾಡೋದಕ್ಕೆ ಆಗಿಲ್ಲ. ಆದರೆ ಮೊನ್ನೆ ಏಕಾಏಕಿ ಸುಹಾಸ್ ಶೆಟ್ಟಿ ಬರ್ತಾ ಇದ್ದಂಥ ಇನೋವಾ ಕಾರಿಗೆ ಮೀನು ಸಾಗಾಟದ ವಾಹನವನ್ನು ಅದಕ್ಕೆ ಡಿಕ್ಕಿ ಮಾಡಿಸಿ ಅದನ್ನು ಸಫಾನೆ ಮಾಡಿದ್ದು, ಅಂದರೆ ಆಕ್ಸಿಡೆಂಟ್ ಮಾಡಿಸಿ, ಆ ನಂತರ ಸ್ವಿಫ್ಟಲ್ಲಿ ಬಂದಂಥ ಉಳಿದ ಹಂತಕರು ಕೊಚ್ಚಿ ಕೊಂದು ಹಾಕಿದ್ದಾರೆ ಸುಹಾಸ್ ಶೆಟ್ಟಿಯನ್ನು. ಆ ಮೂಲಕ ಕರಾವಳಿಯ ರಕ್ತ ಸಿಕ್ತ ಇತಿಹಾಸ ಅಥವಾ ರಕ್ತ ಚರಿತ್ರೆಗೆ ಈ ಕೊಲೆಯೂ ಕೂಡ ಲಿಂಕ್ ಆಗಿದೆ. ಇಲ್ಲಿ ವಿನಾಕಾರಣ ಕೊಲೆಯಾಗಿದ್ದು ಫಾಸಿಲ್. ನಾನು ಆಗಲೇ ಹೇಳಿದೆ, ಪ್ರವೀಣ್ ನೆಟ್ಟಾರ್ ಕೇಸಿಗೂ ಮೊಹಮ್ಮದ್ ಫಾಸಿಲ್ಗೂ ಯಾವ ಸಂಬಂಧನೂ ಇರಲಿಲ್ಲ. ಸುಖ ಸುಮ್ಮನೆ ಹತ್ಯೆಯಾಗಿತ್ತು. ಕರಾವಳಿಯಲ್ಲಿ ಇತ್ತೀಚೆಗೆ ನಡೀತಾ ಇರುವಂಥ ಹತ್ಯೆಗಳು ಅದೇ ರೀತಿ ಇದ್ದಾವೆ.
ಒಂದಕ್ಕೊಂದು ಲಾಜಿಕ್ಕೇ ಇಲ್ಲದಂಥ ಹತ್ಯೆಗಳು ನಡೀತಾ ಇದ್ದಾವೆ. ಇದೇ ಸುರತ್ಕಲಲ್ಲಿ ಅಂದರೆ ಫಾಜಿಲ್ನ ಊರದು ಕಾಟಿಪಳ್ಳ ಸುರತ್ಕಲ್ ಭಾಗ. ಇದೇ ಸುರತ್ಕಲಲ್ಲಿ ಈ ಹಿಂದೆ ದೀಪಕ್ ರಾವ್ ಅನ್ನುವಂಥ ಈ ಹಿಂದೂ ಯುವಕನನ್ನು ಹತ್ಯೆ ಮಾಡಲಾಗಿತ್ತು. ದೀಪಕ್ ರಾವ್ನ ಹತ್ಯೆಗೆ ಪ್ರತೀಕಾರ ಅಂತ ಅದೇ ದಿನ ಮಂಗಳೂರಲ್ಲಿ ಬಶೀರ್ ಅನ್ನುವಂಥ ವ್ಯಕ್ತಿಯನ್ನು ಮರ್ಡರ್ ಮಾಡಲಾಯಿತು. ಬಶೀರ್ ಯಾರು ಅಂತಂದರೆ ಒಬ್ಬ ಫಾಸ್ಟ್ ಫುಡ್ ನಡೆಸ್ತಾ ಇದ್ದಂಥ ವ್ಯಕ್ತಿ. ಅಂದರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಈಗ ಫಾಜಿಲ್ ಹತ್ಯೆಗೆ ಫಾಜಿಲ್ನ ಸಹೋದರ ಪ್ರತೀಕಾರ ತೀರಿಸಿಕೊಂಡ ಅಂತಂದ್ರೆ ಒಂದು ಸಂಬಂಧ ಇದೆ. ಅಂದರೆ ಹತ್ಯೆಯೇ ಉತ್ತರ ಅಲ್ಲ, ಅದರ ಸಂಬಂಧ ಇದೆ, ಲಾಜಿಕ್ ಇದೆ. ಅದನ್ನು ಪ್ರತೀಕಾರದ ಹತ್ಯೆ ಅಂತ ಕರಿಬಹುದು. ಸಿಟ್ಟಲ್ಲಾಗಿರೋದು, ತನ್ನ ಸಹೋದರನ ಕೊಲೆಗೆ ಪ್ರತೀಕಾರ ತೀರಿಸಿಕೊಂಡ್ರು ಅಂತದನ್ನ ಅದು ಸಮರ್ಥನೀಯ ಅಲ್ಲ, ಆದರೂ ಲಾಜಿಕ್ ಇದೆ. ಬಟ್ ಫಾಜಿಲ್ ಹತ್ಯೆ ಏನಾಯಿತು 2022ರಲ್ಲಿ ಅದಕ್ಕೆ ಲಾಜಿಕ್ಕೇ ಇಲ್ಲ. ಪ್ರವೀಣ್ ನೆಟ್ಟಾರ್ ಕೇಸಿಗೂ ಫಾಜಿಲ್ಗೂ ಯಾವ ಸಂಬಂಧನೂ ಇಲ್ಲ. ನಾನು ದೀಪಕ್ ರಾವ್ ಕೇಸ್ ಹೇಳಿದೆ, ದೀಪಕ್ ರಾವ್ ಕೇಸಿಗೂ ಬಶೀರಿಗೂ ಯಾವ ಸಂಬಂಧನೂ ಇಲ್ಲ. ಅದೇ ರೀತಿ ಅಶ್ರಫ್ ಕಲಾಯಿ ಅಂತ ಒಬ್ಬನ ಹತ್ಯೆ ಆಗುತ್ತೆ, SDPI ಮುಖಂಡ. ಅಶ್ರಫ್ ಕಲಾಯಿಗೆ ಪ್ರತೀಕಾರವಾಗಿ ಶರತ್ ಮಡಿವಾಳನನ್ನು ಹತ್ಯೆ ಮಾಡಲಾಗುತ್ತೆ. ಅಶ್ರಫ್ ಕಲಾಯಿ ಅನ್ನೋನಿಗೂ ಶರತ್ ಮಡಿವಾಳನಿಗೆ ಯಾವ ಸಂಬಂಧನೂ ಇಲ್ಲ. ಅಂದರೆ ಒಬ್ಬ ಹಿಂದೂ ಸತ್ರೆ ಒಬ್ಬ ಮುಸ್ಲಿಂ ಸಾಯಬೇಕು, ಒಬ್ಬ ಮುಸ್ಲಿಂ ಕೊಲೆಯಾದರೆ ಅದಕ್ಕೆ ಪ್ರತಿಯಾಗಿ ಒಬ್ಬ ಹಿಂದೂ ಕೊಲೆಯಾಗಬೇಕು. ಇಷ್ಟೇ ಲಾಜಿಕ್ ಇರೋದು, ಅರ್ಥ ಇಲ್ಲದಂಥ ಪ್ರತೀಕಾರ. ಸೊ ಇಲ್ಲೂ ಕೂಡ ಅದೇ ರೀತಿಯ ಲೆಕ್ಕಾಚಾರಗಳು ಕಾಣ್ತಾ ಇದೆ, ಅದೇ ರೀತಿಯ ಪ್ರತೀಕಾರ ಕಾಣ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಸುಹಾಸ್ ಶೆಟ್ಟಿ ಯಾಕೆ ಹತ್ಯೆಯಾದ, ಆತ ಕೊಲೆಯಾಗೋದಕ್ಕೆ ಕಾರಣ ಏನು ಅನ್ನೋದನ್ನು ಪೊಲೀಸರು ಈ ಹಂತದವರೆಗಿನ ತನಿಖೆಯವರೆಗಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಇದರ ಹಿಂದೆ ಇನ್ನಷ್ಟು ಜನರ ಇನ್ವಾಲ್ವ್ಮೆಂಟೂ ಇರಬಹುದು. ಯಾಕಂತಂದ್ರೆ ಫಂಡ್ ಮಾಡಿದವ್ರು ಯಾರು? ಬರೇ ಆದಿಲ್ ಮಾತ್ರ ಫಂಡ್ ಮಾಡಿರೋದಾ? ಆದಿಲ್ನ ಹಿಂದೆ ಬೇರೆ ಯಾರಾದರೂ ಇದ್ದಾರಾ? ಇದೆಲ್ಲವೂ ಕೂಡ ಮುಂದಕ್ಕೆ ತನಿಖೆಯ ವೇಳೆ ಗೊತ್ತಾಗ್ತಾ ಹೋಗುತ್ತೆ. ಯಾಕಂತಂದ್ರೆ 3 ಲಕ್ಷದಲ್ಲಿ ಇಷ್ಟು ಟೀಮ್ ಕಟ್ಟಿಕೊಂಡು ಹತ್ಯೆ ಮಾಡಿದ್ರು ಅಂತಂದ್ರೆ ನಂಬಬಹುದಾದಂಥ ಕಥೆಯಲ್ಲ. ಇದರ ಹಿಂದೆ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಇನ್ನು ಮಂಗಳೂರಿನ ಕಮಿಷನರ್ ಮಾತನಾಡಿದ್ದಾರೆ, ನೋಡೋಣ. ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಇವರು ಮುಖ್ಯವಾಗಿ ಶಾಂತಿಗುಡ್ಡೆ ವಿಲೇಜಿಂದ. ಅಬ್ದುಲ್ ಸಫಾನ್ ಮೇಲೆ 2023ಯಲ್ಲಿ ಒಂದು ಮರಣಾಂತಿಕ ಹಲ್ಲೆ ಆಗ್ತದೆ. ಆವಾಗ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಶಾಂತ್ ಅಂತವರು ಹಲ್ಲೆ ಮಾಡಿ ಅವ್ರಿಗೆ ಗಾಯ ಮಾಡ್ತಾರೆ. ಸೊ ಸುರತ್ಕಲಲ್ಲಿ 2023ರಲ್ಲಿ ಒಂದು ಕೇಸ್ ದಾಖಲಾಗ್ತದೆ. ಪ್ರಶಾಂತ್ ಮತ್ತು ಧನ್ರಾಜ್ ಇವರು ಸುಹಾಸ್ ಶೆಟ್ಟಿದು ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲಿಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅಂದ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದು ದಿವಸ ಅವ್ರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ. ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು. ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಅವರು ನೋನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022 ಅಲ್ಲಿ ಕೊಲೆ ಆಗಿತ್ತು. ಸೊ ಕೊಲೆ ಮುಖ್ಯ ಆರೋಪಿ ಸುಹಾಸ್ ಶೆಟ್ಟಿ ಆ ಪ್ರಕರಣದಲ್ಲಿ 1 ವರ್ಷ ಜೈಲಲ್ಲಿದ್ದರು. ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ದು ಅವರು ಅವ್ರಿಗೆ ಫಿನಿಶ್ ಮಾಡಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ. ಆ ಸಮಯದಲ್ಲಿ ಒಟ್ಟಾರೆ ಒಂದು 5 ಲಕ್ಷದ ಮಾತುಗಳು ಆಗ್ತದೆ. 3 ಲಕ್ಷ ಆದಿಲ್ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ. ನಂತರ ಇವರು ತಮ್ಮ ಟೀಮ್ ಫಾರ್ಮೇಷನ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್, ಮೊಹಮ್ಮದ್ ನಿಯಾಜ್, ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ದು ಇಬ್ಬರು ಸ್ನೇಹಿತರುಗಳು ಕೆಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾಯಿದ್ರು. ರಂಜಿತ್ ಮತ್ತು ನಾಗರಾಜ್ ಅವರೇ ಕೂಡ ಅವರು ಕರೀತಾರೆ. 15 ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ. ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋಅಪ್ ಮಾಡಿದ್ದಾರೆ. ಈ ಕೃತ್ಯದಲ್ಲಿ ಅವರಿಗೆ ಮತ್ತೊಮ್ಮೆ ಸರಿ ರಿಜ್ವಾನಿಂದ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವ್ರದ್ದು ಮೂಮೆಂಟ್ ಬಗ್ಗೆ. ಸೊ ಇದಕ್ಕಿಂತ 2 ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಅದು ಸಕ್ಸಸ್ಫುಲ್ ಆಗಲಿಲ್ಲ. ಮೊನ್ನೆ ಅವ್ರದ್ದು ಎಕ್ಸಾಕ್ಟ್ ಮೂಮೆಂಟ್ ಸಫಾನ್ ತಂಡಕ್ಕೆ ಗೊತ್ತಾಗುತ್ತೆ. ಆವಾಗ ಇಮಿಡಿಯೇಟ್ಲಿ ಅವರು 2 ವೆಹಿಕಲಲ್ಲಿ ಈ ಕೃತ್ಯಕ್ಕೋಸ್ಕರ ಅವರು ಆ್ಯಕ್ಚುಲಿ 2 ವೆಹಿಕಲ್ಸ್ ಹೈರ್ ಮಾಡಿದ್ರು. ಒಂದು ಬೊಲೆರೋ ಪಿಕಪ್ ವೆಹಿಕಲ್, ಒಂದು ಸ್ವಿಫ್ಟ್. ಸೊ 2 ವೆಹಿಕಲಲ್ಲಿ ಎತ್ತುಕೊಂಡು 7 ಜನ ಅವ್ರಿಗೆ ಚೇಸ್ ಮಾಡ್ತಾರೆ ಮತ್ತು
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.